ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಹೆಜ್ಜೆಗೂ ಕೂಡ ಹೆದರುತ್ತಿದ್ದಾರೆ. ಒಂದು ಕಡೆ ಲಂಚ, ಮತ್ತೊಂದು ಕಡೆ ಮೇಲಾಧಿಕಾರಿಗಳ ಕಿರುಕುಳ. ಇಕ್ಕಟ್ಟಿನಲ್ಲಿ ಸಿಲುಕಿದ ಅಧಿಕಾರಿಗಳು ತುಳಿತಾ ಇರುವುದು ಮಾತ್ರ ಸಾವಿನ ಹಾದಿ. ಸರ್ಕಾರಿ ಆಫೀಸರ್ಸ್ಗೆ ಇಲ್ಲವ ಸುರಕ್ಷತೆ. ರಾಜ್ಯದಲ್ಲಿ ಅಧಿಕಾರಿಗಳ ಸಾಲು ಸಾಲು ಆತ್ಮಹತ್ಯೆ. ಸರ್ಕಾರಿ ನೌಕರಿ ಯಾರಿಗೆ ತಾನೇ ಬೇಡ ಹೇಳಿ. ಆದರೆ ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ನೋಡ್ತಿದ್ರೆ ಸರ್ಕಾರವೇ ನೌಕರಿ ಕೊಟ್ಟರು ಬೇಡ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆ. ಕರ್ನಾಟಕದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಹೌದು, ಮೊನ್ನೆಯಷ್ಟೇ ಯಾದಗಿರಿ PSI ಪರಶುರಾಮ್ ಲಂಚಕ್ಕೆ ಹೆದರಿ ಪ್ರಾಣ ಬಿಟ್ಟಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕೇಸ್ನಲ್ಲಿ ಕಾಸು ಕೆಲಸ ಮಾಡಿದ್ರೆ ಇನ್ನೊಂದು ಕೇಸ್ನಲ್ಲಿ ಮೇಲಾಧಿಕಾರಿ ಕಿರುಕುಳದ ಗುಮಾನಿ ಎದ್ದಿದೆ. ಬೆಂಗಳೂರು CCB ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಡದಿಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ. 2 ವರ್ಷದ ಹಿಂದೆ CCBಗೆ ಟ್ರಾನ್ಸ್ಫರ್ ಆಗಿದ್ದ ತಿಮ್ಮೇಗೌಡ ಸಾವಿನ ಸುತ್ತ ಈಗ ಅನುಮಾನದ ಹುತ್ತ ಬೆಳೆದಿದೆ. ತಿಮ್ಮೇಗೌಡರ ಸಾವಿಗೆ ಮೇಲಾಧಿಕಾರಿಗಳೇ ಕಾರಣ ಅಂತ ಪತ್ನಿ ದೂಷಿಸಿದ್ದಾರೆ. ನಮ್ಗೆ ಅನುಮಾನ ಐತೆ, ಕೊಲೆನೋ ಆತ್ಮಹತ್ಯೆ ಮಾಡ್ಕೊಳ್ಳೋರಂತೂ ಅವರಲ್ಲ ಸರ್. ಅವರು ತುಂಬ ಧೈರ್ಯವಂತರು, ಎಂತೆಂಥ ಕೇಸ್ಗಳನ್ನ ಫೇಸ್ ಮಾಡವ್ರೆ. ಅವ್ರ ಬಗ್ಗೆ ನೀವು ಎಲ್ಲ ದೊಡ್ಡ ಆಫೀಸರ್ನೇ ಕೇಳ್ಕೊಳ್ಳಿ, ಅವ್ರು ಎಂಥ ವ್ಯಕ್ತಿ ಅಂತ. ಇನ್ನು ತಿಮ್ಮೇಗೌಡ ಪತ್ನಿ ಆರೋಪಕ್ಕೆ ಪುಷ್ಟಿ ನೀಡುವಂಥ ಕೆಲವು ಅಂಶಗಳು ಪ್ರಕರಣದಲ್ಲಿ ಕಂಡುಬಂದಿವೆ. ಅವುಗಳನ್ನು ನೋಡೋದಾದ್ರೆ, ತಿಮ್ಮೇಗೌಡ ಆತ್ಮಹತ್ಯೆ ಕೇಸ್. ತಿಮ್ಮೇಗೌಡ ಸಾವಿನ ಹಿಂದೆ 10 ಅನುಮಾನ. 2 ವರ್ಷದ ಹಿಂದೆ CCBಗೆ ತಿಮ್ಮೇಗೌಡ ಟ್ರಾನ್ಸ್ಫರ್. ಡ್ಯೂಟಿ ನೀಡದೆ ಸತಾಯಿಸಿದ್ದೇ ಸಾವಿಗೆ ಕಾರಣವ. ಅತ್ತಿಬೆಲೆ ಪಟಾಕಿ ದುರಂತ ಕೇಸ್ನಲ್ಲಿ ತಿಮ್ಮೇಗೌಡ ಸಸ್ಪೆಂಡ್. ಚುನಾವಣೆ ವೇಳೆ ಅತ್ತಿಬೆಲೆಗೆ ವರ್ಗವಾಗಿದ್ದ ತಿಮ್ಮೇಗೌಡ ಬಿಡದಿಯಿಂದ ಅತ್ತಿಬೆಲೆ ಠಾಣೆಗೆ ವರ್ಗಾವಣೆಗೊಂಡಿದ್ರು. ತಿಮ್ಮೇಗೌಡ ಸಾವಿನ ಹಿಂದೆ ಇಷ್ಟೆಲ್ಲ ಅನುಮಾನಗಳಿದ್ರೆ ಅತ್ತ ಯಾದಗಿರಿ PSI ಪರಶುರಾಮ್ ಸಾವಿಗೆ ಲಂಚಾವತಾರವೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಶಾಸಕ ಚನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ಕಣ್ಮರೆಯಾಗಿದ್ದು ಅವರೇ ತಪ್ಪು ಮಾಡಿರೋದನ್ನು ಒಪ್ಪಿಕೊಂಡಂತೆ ಕಾಣುತ್ತಿದೆ. ಈ 2 ಕೇಸನ್ನು ಸರ್ಕಾರ ಅದು ಹೇಗೆ ನಿಭಾಯಿಸುತ್ತೋ, ಇನ್ನೊಂದು ಕುಟುಂಬಕ್ಕೆ ಅದೇನು ನ್ಯಾಯ ಒದಗಿಸುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಹೆಜ್ಜೆಗೂ ಕೂಡ ಹೆದರುತ್ತಿದ್ದಾರೆ. ಒಂದು ಕಡೆ ಲಂಚ, ಮತ್ತೊಂದು ಕಡೆ ಮೇಲಾಧಿಕಾರಿಗಳ ಕಿರುಕುಳ. ಇಕ್ಕಟ್ಟಿನಲ್ಲಿ ಸಿಲುಕಿದ ಅಧಿಕಾರಿಗಳು ತುಳಿತಾ ಇರುವುದು ಮಾತ್ರ ಸಾವಿನ ಹಾದಿ. ಸರ್ಕಾರಿ ಆಫೀಸರ್ಸ್ಗೆ ಇಲ್ಲವ ಸುರಕ್ಷತೆ. ರಾಜ್ಯದಲ್ಲಿ ಅಧಿಕಾರಿಗಳ ಸಾಲು ಸಾಲು ಆತ್ಮಹತ್ಯೆ. ಸರ್ಕಾರಿ ನೌಕರಿ ಯಾರಿಗೆ ತಾನೇ ಬೇಡ ಹೇಳಿ. ಆದರೆ ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ನೋಡ್ತಿದ್ರೆ ಸರ್ಕಾರವೇ ನೌಕರಿ ಕೊಟ್ಟರು ಬೇಡ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆ. ಕರ್ನಾಟಕದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಹೌದು, ಮೊನ್ನೆಯಷ್ಟೇ ಯಾದಗಿರಿ PSI ಪರಶುರಾಮ್ ಲಂಚಕ್ಕೆ ಹೆದರಿ ಪ್ರಾಣ ಬಿಟ್ಟಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕೇಸ್ನಲ್ಲಿ ಕಾಸು ಕೆಲಸ ಮಾಡಿದ್ರೆ ಇನ್ನೊಂದು ಕೇಸ್ನಲ್ಲಿ ಮೇಲಾಧಿಕಾರಿ ಕಿರುಕುಳದ ಗುಮಾನಿ ಎದ್ದಿದೆ. ಬೆಂಗಳೂರು CCB ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಡದಿಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ. 2 ವರ್ಷದ ಹಿಂದೆ CCBಗೆ ಟ್ರಾನ್ಸ್ಫರ್ ಆಗಿದ್ದ ತಿಮ್ಮೇಗೌಡ ಸಾವಿನ ಸುತ್ತ ಈಗ ಅನುಮಾನದ ಹುತ್ತ ಬೆಳೆದಿದೆ. ತಿಮ್ಮೇಗೌಡರ ಸಾವಿಗೆ ಮೇಲಾಧಿಕಾರಿಗಳೇ ಕಾರಣ ಅಂತ ಪತ್ನಿ ದೂಷಿಸಿದ್ದಾರೆ. ನಮ್ಗೆ ಅನುಮಾನ ಐತೆ, ಕೊಲೆನೋ ಆತ್ಮಹತ್ಯೆ ಮಾಡ್ಕೊಳ್ಳೋರಂತೂ ಅವರಲ್ಲ ಸರ್. ಅವರು ತುಂಬ ಧೈರ್ಯವಂತರು, ಎಂತೆಂಥ ಕೇಸ್ಗಳನ್ನ ಫೇಸ್ ಮಾಡವ್ರೆ. ಅವ್ರ ಬಗ್ಗೆ ನೀವು ಎಲ್ಲ ದೊಡ್ಡ ಆಫೀಸರ್ನೇ ಕೇಳ್ಕೊಳ್ಳಿ, ಅವ್ರು ಎಂಥ ವ್ಯಕ್ತಿ ಅಂತ. ಇನ್ನು ತಿಮ್ಮೇಗೌಡ ಪತ್ನಿ ಆರೋಪಕ್ಕೆ ಪುಷ್ಟಿ ನೀಡುವಂಥ ಕೆಲವು ಅಂಶಗಳು ಪ್ರಕರಣದಲ್ಲಿ ಕಂಡುಬಂದಿವೆ. ಅವುಗಳನ್ನು ನೋಡೋದಾದ್ರೆ, ತಿಮ್ಮೇಗೌಡ ಆತ್ಮಹತ್ಯೆ ಕೇಸ್. ತಿಮ್ಮೇಗೌಡ ಸಾವಿನ ಹಿಂದೆ 10 ಅನುಮಾನ. 2 ವರ್ಷದ ಹಿಂದೆ CCBಗೆ ತಿಮ್ಮೇಗೌಡ ಟ್ರಾನ್ಸ್ಫರ್. ಡ್ಯೂಟಿ ನೀಡದೆ ಸತಾಯಿಸಿದ್ದೇ ಸಾವಿಗೆ ಕಾರಣವ. ಅತ್ತಿಬೆಲೆ ಪಟಾಕಿ ದುರಂತ ಕೇಸ್ನಲ್ಲಿ ತಿಮ್ಮೇಗೌಡ ಸಸ್ಪೆಂಡ್. ಚುನಾವಣೆ ವೇಳೆ ಅತ್ತಿಬೆಲೆಗೆ ವರ್ಗವಾಗಿದ್ದ ತಿಮ್ಮೇಗೌಡ ಬಿಡದಿಯಿಂದ ಅತ್ತಿಬೆಲೆ ಠಾಣೆಗೆ ವರ್ಗಾವಣೆಗೊಂಡಿದ್ರು.
ತಿಮ್ಮೇಗೌಡ ಸಾವಿನ ಹಿಂದೆ ಇಷ್ಟೆಲ್ಲ ಅನುಮಾನಗಳಿದ್ರೆ ಅತ್ತ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿಗೆ ಲಂಚಾವತಾರವೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಶಾಸಕ ಚನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ಕಣ್ಮರೆಯಾಗಿದ್ದು ಅವರೇ ತಪ್ಪು ಮಾಡಿರೋದನ್ನು ಒಪ್ಪಿಕೊಂಡಂತೆ ಕಾಣುತ್ತಿದೆ. ಈ ಎರಡು ಕೇಸನ್ನು ಸರ್ಕಾರ ಅದು ಹೇಗೆ ನಿಭಾಯಿಸುತ್ತೋ, ನೊಂದ ಕುಟುಂಬಕ್ಕೆ ಅದೇನು ನ್ಯಾಯ ಒದಗಿಸುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ. ರಾಜ್ಯದಲ್ಲಿ ಸರ್ಕಾರಿ ಅಧಿಕಾರಿಗಳು ಹೆಜ್ಜೆಗೂ ಕೂಡ ಹೆದರುತ್ತಿದ್ದಾರೆ. ಒಂದು ಕಡೆ ಲಂಚ, ಮತ್ತೊಂದು ಕಡೆ ಮೇಲಾಧಿಕಾರಿಗಳ ಕಿರುಕುಳ. ಇಕ್ಕಟ್ಟಿನಲ್ಲಿ ಸಿಲುಕಿದ ಅಧಿಕಾರಿಗಳು ತುಳಿತಾ ಇರುವುದು ಮಾತ್ರ ಸಾವಿನ ಹಾದಿ. ಸರ್ಕಾರಿ ಆಫೀಸರ್ಸ್ಗೆ ಇಲ್ಲವ ಸುರಕ್ಷತೆ. ರಾಜ್ಯದಲ್ಲಿ ಅಧಿಕಾರಿಗಳ ಸಾಲು ಸಾಲು ಆತ್ಮಹತ್ಯೆ. ಸರ್ಕಾರಿ ನೌಕರಿ ಯಾರಿಗೆ ತಾನೇ ಬೇಡ ಹೇಳಿ, ಆದರೆ ರಾಜ್ಯದಲ್ಲಿ ನಡೀತಿರೋ ಬೆಳವಣಿಗೆ ನೋಡ್ತಿದ್ರೆ ಸರ್ಕಾರವೇ ನೌಕರಿ ಕೊಟ್ಟರು ಬೇಡ ಅನ್ನೋ ಪರಿಸ್ಥಿತಿ ಸೃಷ್ಟಿಯಾಗ್ತಿದೆ. ಕರ್ನಾಟಕದಲ್ಲಿ ಸರ್ಕಾರಿ ಅಧಿಕಾರಿಗಳಿಗೆ ರಕ್ಷಣೆನೇ ಇಲ್ವಾ ಅನ್ನೋ ಅನುಮಾನ ದಟ್ಟವಾಗ್ತಿದೆ. ಹೌದು, ಮೊನ್ನೆಯಷ್ಟೇ ಯಾದಗಿರಿ ಪಿಎಸ್ಐ ಪರಶುರಾಮ್ ಲಂಚಕ್ಕೆ ಹೆದರಿ ಪ್ರಾಣ ಬಿಟ್ಟಿದ್ದು ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಒಂದು ಕೇಸ್ನಲ್ಲಿ ಕಾಸು ಕೆಲಸ ಮಾಡಿದ್ರೆ, ಇನ್ನೊಂದು ಕೇಸ್ನಲ್ಲಿ ಮೇಲಾಧಿಕಾರಿ ಕಿರುಕುಳದ ಗುಮಾನಿ ಎದ್ದಿದೆ. ಬೆಂಗಳೂರು ಸಿಸಿಬಿ ಆರ್ಥಿಕ ಅಪರಾಧ ವಿಭಾಗದ ಇನ್ಸ್ಪೆಕ್ಟರ್ ತಿಮ್ಮೇಗೌಡ ಆತ್ಮಹತ್ಯೆಗೆ ಶರಣಾಗಿದ್ದಾರೆ. ಬಿಡದಿಯಲ್ಲಿ ನೇಣು ಬಿಗಿದುಕೊಂಡು ಸಾವಿಗೆ ಶರಣಾಗಿದ್ದಾರೆ. 2 ವರ್ಷದ ಹಿಂದೆ ಸಿಸಿಬಿಗೆ ಟ್ರಾನ್ಸ್ಫರ್ ಆಗಿದ್ದ ತಿಮ್ಮೇಗೌಡ ಸಾವಿನ ಸುತ್ತ ಈಗ ಅನುಮಾನದ ಹುತ್ತ ಬೆಳೆದಿದೆ. ತಿಮ್ಮೇಗೌಡರ ಸಾವಿಗೆ ಮೇಲಾಧಿಕಾರಿಗಳೇ ಕಾರಣ ಅಂತ ಪತ್ನಿ ದೂಷಿಸಿದ್ದಾರೆ. ನಮ್ಗೆ ಅನುಮಾನ ಐತೆ, ಕೊಲೆನೋ ಆತ್ಮಹತ್ಯೆ ಮಾಡ್ಕೊಳ್ಳೋರಂತೂ ಅವರಲ್ಲ ಸರ್. ಅವರು ತುಂಬ ಧೈರ್ಯವಂತರು, ಎಂತೆಂಥ ಕೇಸ್ಗಳನ್ನ ಫೇಸ್ ಮಾಡವ್ರೆ. ಅವ್ರ ಬಗ್ಗೆ ನೀವು ಎಲ್ಲ ದೊಡ್ಡ ಆಫೀಸರ್ನೇ ಕೇಳ್ಕೊಳ್ಳಿ, ಅವ್ರು ಎಂಥ ವ್ಯಕ್ತಿ ಅಂತ. ಇನ್ನು ತಿಮ್ಮೇಗೌಡ ಪತ್ನಿ ಆರೋಪಕ್ಕೆ ಪುಷ್ಟಿ ನೀಡುವಂಥ ಕೆಲವು ಅಂಶಗಳು ಪ್ರಕರಣದಲ್ಲಿ ಕಂಡುಬಂದಿವೆ. ಅವುಗಳನ್ನು ನೋಡೋದಾದ್ರೆ, ತಿಮ್ಮೇಗೌಡ ಆತ್ಮಹತ್ಯೆ ಕೇಸ್. ತಿಮ್ಮೇಗೌಡ ಸಾವಿನ ಹಿಂದೆ 10 ಅನುಮಾನ. 2 ವರ್ಷದ ಹಿಂದೆ ಸಿಸಿಬಿಗೆ ತಿಮ್ಮೇಗೌಡ ಟ್ರಾನ್ಸ್ಫರ್. ಡ್ಯೂಟಿ ನೀಡದೆ ಸತಾಯಿಸಿದ್ದೇ ಸಾವಿಗೆ ಕಾರಣವ. ಅತ್ತಿಬೆಲೆ ಪಟಾಕಿ ದುರಂತ ಕೇಸ್ನಲ್ಲಿ ತಿಮ್ಮೇಗೌಡ ಸಸ್ಪೆಂಡ್. ಚುನಾವಣೆ ವೇಳೆ ಅತ್ತಿಬೆಲೆಗೆ ವರ್ಗವಾಗಿದ್ದ ತಿಮ್ಮೇಗೌಡ ಬಿಡದಿಯಿಂದ ಅತ್ತಿಬೆಲೆ ಠಾಣೆಗೆ ವರ್ಗಾವಣೆಗೊಂಡಿದ್ರು. ತಿಮ್ಮೇಗೌಡ ಸಾವಿನ ಹಿಂದೆ ಇಷ್ಟೆಲ್ಲ ಅನುಮಾನಗಳಿದ್ರೆ ಅತ್ತ ಯಾದಗಿರಿ ಪಿಎಸ್ಐ ಪರಶುರಾಮ್ ಸಾವಿಗೆ ಲಂಚಾವತಾರವೇ ಕಾರಣ ಅನ್ನೋದು ಸ್ಪಷ್ಟವಾಗಿ ಗೋಚರಿಸುತ್ತಿದೆ. ಶಾಸಕ ಚನ್ನಾರೆಡ್ಡಿ ಪುತ್ರ ಪಂಪಣ್ಣಗೌಡ ಕಣ್ಮರೆಯಾಗಿದ್ದು ಅವರೇ ತಪ್ಪು ಮಾಡಿರೋದನ್ನು ಒಪ್ಪಿಕೊಂಡಂತೆ ಕಾಣುತ್ತಿದೆ. ಈ ಎರಡು ಕೇಸನ್ನು ಸರ್ಕಾರ ಅದು ಹೇಗೆ ನಿಭಾಯಿಸುತ್ತೋ, ನೊಂದ ಕುಟುಂಬಕ್ಕೆ ಅದೇನು ನ್ಯಾಯ ಒದಗಿಸುತ್ತೋ ಕಾದು ನೋಡಬೇಕಿದೆ. ಬ್ಯೂರೋ ರಿಪೋರ್ಟ್, ರಿಪಬ್ಲಿಕ್ ಕನ್ನಡ.